ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ 6 ಎಳೆ ದಾರ ಸುತ್ಕೊಂಡಿನಿ. ಇವತ್ತು ಬಂತು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. 10 ನಂಬರ್ ಕ್ರೋಶಾ ತಗೊಂಡಿನಿ. ಓಕೆ ಫ್ರೆಂಡ್, ಡಿಸೈನ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಇವತ್ತಿನ ಡಿಸೈನ್ ಗ್ರ್ಯಾಂಡ್ ಡಿಸೈನ್. ಇದು ರೇಷ್ಮೆ ಸೀರೆಗೆ, ಸಿಲ್ಕ್ ಸೀರೆಗೆ ಹಾಕೋಬಹುದು. ಚೆನ್ನಾಗಿ ಲುಕ್ ಕಾಣುತ್ತೆ. ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಮಾಡಿ 5 ಚೈನ್ ಹಾಕೋತೀನಿ. ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇನ್ನು 5 ಚೈನ್ ಹಾಕೋತೀನಿ. ಇನ್ನು 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಇವಾಗ ಬೀಡ್ಸ್ ಒಂದು ಹಾಕೋತೀನಿ. ಒಂದು ಬೀಡ್ಸ್ ತಗೊಂಡು ದಾರ ಒಳಗೆ ಹಾಕೋತೀನಿ. ಬೀಡ್ಸ್ಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇವಾಗ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಮಾಡಿ ಇವಾಗ 5 ಚೈನ್ ಹಾಕೋತೀನಿ. ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಇವಾಗ ಲಾಕ್ ಮಾಡಿ ಇನ್ನು 5 ಚೈನ್ ಹಾಕೋತೀನಿ. ಇವಾಗ 5 ಚೈನ್ 3 ಸಲ ಹಾಕೋಬೇಕು. ಸ್ಟಾರ್ಟಿಂಗ್ ಫಸ್ಟ್ 2 ಸಲ ಹಾಕೋಬೇಕು. ಲಾಕ್ ಮಾಡ್ತೀನಿ. ಇನ್ನು 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಒಂದು ಕ್ರಿಸ್ಟಲ್ ಹಾಕೋತೀನಿ. ಕ್ರಿಸ್ಟಲ್ ಹಾಕಿ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಮಾಡಿ ಇವಾಗ 5 ಚೈನ್ ಹಾಕೋತೀನಿ. ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಇವಾಗಿನ 5 ಚೈನ್ ಹಾಕೋತೀನಿ. ಬಟ್ಟೆಗೆ ಲಾಕ್ ಮಾಡ್ತೀನಿ. ಇವಾಗ 2 ಚೈನ್ ಹಾಕಿ ಕಟ್ ಮಾಡ್ತೀನಿ. ಇದೇ ಥರ ಬೇಸ್ ಲೈನ್ ಕಂಪ್ಲೀಟ್ ಮಾಡಬೇಕು. ಸ್ಟಾರ್ಟಿಂಗ್ ಫಸ್ಟ್ 5 ಚೈನ್ 2 ಸಲ ಹಾಕೋಬೇಕು. ಫುಲ್ ಸೀರೆ 3 ಸಲ ಬರಬೇಕು 5 ಚೈನ್. ಇವಾಗ ಸೇಮ್ ಕಲರ್ ತಗೊಂಡಿನಿ. ಸೆಕೆಂಡ್ ಲೇಯರ್ಗೆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ 5 ಚೈನ್ ಒಳಗೆ ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ. ನಾಲ್ಕು ಚೈನ್ ಹಾಕಿದ್ದೀನಿ. ಇವಾಗ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ತೀನಿ.
ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಲಾಕ್ ಮಾಡ್ತೀನಿ. 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. 5 ಚೈನ್ ಒಳಗೆ ಲಾಕ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು. ನಾನು ಇವಾಗ ಇಲ್ಲಿಂದ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಬಿಡಿಸಿ ಹಿಂದೆ ಒಂದು ದಾರ ಇರುತ್ತೆ, ಅಲ್ಲಿಂದ ದಾರ ಎಳ್ಕೊಂಡು ಬಂದು ಎರಡಗೊಂದು ಮಾಡ್ತಾಯಿದ್ದೀನಿ. ಎರಡಗೊಂದು ಇನ್ನೊಂದ್ಸಲ ಒಂದು ಸಲ ದಾರ ಸುತ್ಕೋಬೇಕು. ಬಿಡಿಸಿ ಹಿಂದೆ ದಾರ ಇರುತ್ತೆ, ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡಗೊಂದು ಇದೇ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು. ನಿಮ್ಗೆ ಎಷ್ಟು ಕಂಬ ಬೇಕು ಅಷ್ಟು ಹಾಕೊಳ್ಳಿ. ಕರೆಕ್ಟಾಗಿ ಎಲ್ಲ ಆರ್ಚ್ ಒಂದೇ ಲೆವೆಲ್ ಇರಬೇಕು. ನಾನು ಈ ಆರ್ಚಿಗೆ 15 ಕಂಬ ಹಾಕೋತೀನಿ. ಒಂದು ಸಲ ದಾರ ಸುತ್ತಕೊಂಡು ದಾರ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡಗೊಂದು ಇದೇ ರೀತಿ ಆರ್ಚ್ ಫುಲ್ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡಿ ನಾ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು 15 ಕಂಬ ಹಾಕೋತೀನಿ. ಇವಾಗ 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ನೋಡಿ ಈ ರೀತಿ ಬರುತ್ತೆ ಆರ್ಚ್. ಇವಾಗ 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ 2 ಚೈನ್ ಹಾಕೋತೀನಿ. 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ಇವಾಗ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಬಿಡಿಸಿ ಹಿಂದೆ ದಾರ ಇರುತ್ತೆ, ದಾರ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡಗೊಂದು ಇದೇ ರೀತಿ ಆರ್ಚ್ ಫುಲ್ ಕಂಪ್ಲೀಟ್ ಮಾಡಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡಬೇಕು. ನೋಡಿ ನಾನು ಆರ್ಚ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಈ ಆರ್ಚಿಗೂ 15 ಕಂಬ ಹಾಕ್ಕೊಂಡೀನಿ. ಇವಾಗ 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. 2 ಚೈನ್ ಹಾಕೋತೀನಿ. ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ 5 ಚೈನ್ ಹಾಕೋತೀನಿ. ಈ 5 ಚೈನ್ ಇಲ್ಲಿ ಕುಚ್ಚು ಬರುತ್ತೆ, ಅದಕ್ಕೆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ ನೋಡಿ ನಾನು 3ನೇ ಲೇಯರ್ ಮಾಡಕ್ಕೆ ಆರೆಂಜ್ ಕಲರ್ ದಾರ ತಗೊಂಡಿನಿ. ಸೇಮ್ ಪಾಯಿಂಟಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ ಒಳಗೊಂದು ಲಾಕ್ ಮಾಡ್ತೀನಿ, ಸಿಂಗಲ್ ಕ್ರೋಶ. ಇವಾಗ ಇಲ್ಲಿಂದ ಚೈನ್ ಹಾಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ ಇಲ್ಲಿ ಒಂದು ಮಣಿ ಹಾಕೋತೀನಿ. ಚಿಕ್ಕ ರೌಂಡ್ ಶೇಪ್ ಮಣಿ ತಗೊಂಡಿನಿ.
ಚಿಕ್ಕದು ತಗೊಂಡಿನಿ ಮಣಿ ತಗೊಂಡು ದಾರ ಒಳಗೆ ಹಾಕೋತೀನಿ. ಹಾಕ್ಕೊಂಡು ನಾನು ನೋಡಿ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಸಲ ದಾರ ತಗೊಂಡು ಒಂದು ಹೋಲ್ ಬಿಟ್ಟು ಒಂದು ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತೀನಿ. ಸೆಂಟ್ರ್ ಒಂದು ಹೋಲ್ ಬಿಡ್ತೀನಿ, ಎರಡನೇ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತೀನಿ. ಇವಾಗ ಒಂದು ಹೋಲ್ ಬಿಟ್ಟಿದ್ದಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಮತ್ತೆ ಇನ್ನೂ ಒಂದು ಪಕ್ಕದಲ್ಲಿ ಹೋಲ್ ಇರುತ್ತೆ, ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನೂ ಒಂದು ಮಣಿ ಹಾಕೋತಾ ಇದ್ದೀನಿ. ದಾರ ಮೇಲೆ ಮಾಡಿ ಒಂದು ಚಿಕ್ಕ ಶೇಪಲ್ಲಿ ಮಣಿ ಹಾಕೋತೀನಿ. ಮಣಿ ಹಾಕ್ಕೊಂಡು ಇವಾಗ ಒಂದು ಸಲ ದಾರ ಮೇಲೆ ಸೂಜಿ ಮೇಲೆ ದಾರ ತಗೋತೀನಿ. ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ದಾರ ತಗೊಂಡು ನಾನು ಒಂದು ಹೋಲ್ ಬಿಟ್ಟು ಒಂದು ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತೀನಿ. ಡಬಲ್ ಕ್ರೋಶೆ ಮಾಡಿ ಪಕ್ಕದಲ್ಲಿ ಒಂದು ಹೋಲ್ ಇರುತ್ತಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿ, ಆಮೇಲೆ ನಾವು ಫಸ್ಟ್ ಹಾಕಿದ್ದೆಲ್ಲ ಮಣಿ ಹಾಕಿ ಡಬಲ್ ಕ್ರೋಶೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ನೋಡಿನಿ, ಅಲ್ಲಿ ಹೋಲ್ ಕಾಣಿಸ್ತಾ ಇದ್ದಿಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಆಮೇಲೆ ಮುಂಚೆ ನಾನು ಡಬಲ್ ಕ್ರೋಶೆ ಮಾಡಿದ್ದೆಲ್ಲ ಅಲ್ಲೇ ಒಳಗೆ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ ನೋಡಿ. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾನು ಡಬಲ್ ಕ್ರೋಶೆ ಮಾಡಿದ್ದೆಲ್ಲ ಅಲ್ಲಿ ಅದ್ರೊಳಗೆ ಹೋಗಿ ದಾರ ಎಳ್ಕೊಂಡ್ಬಂದು ಎರಡಗೊಂದು ಎರಡಗೊಂದು ಈ ಮೂರನೇ ಲೇಯರ್ ಈ ಥರ ಡಿಸೈನ್ ಮಾಡೋದು. ಇದೇ ಥರ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು. ಇವಾಗಿನ ದಾರ ಮೇಲೆ ಮಾಡಿ ಒಂದು ಮಣಿ ಹಾಕೋತೀನಿ. ಇವಾಗ ಒಂದು ಸಲ ದಾರ ಸುತ್ಕೋತೀನಿ. ಇನ್ನು ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ ಒಂದು ಹೋಲ್ ಬಿಟ್ಟಿದ್ದಲ್ಲ ಅಲ್ಲಿ ಮಾಡ್ಕೋತೀನಿ ಡಬಲ್ ಕ್ರೋಶೆ. ಅಲ್ಲಿ ಡಬಲ್ ಕ್ರೋಶೆ ಮಾಡಿ ನಾವು ಫಸ್ಟ್ ಪೆಟಲ್ಗೆ ನಾನು ಫಸ್ಟ್ ಡಬಲ್ ಕ್ರೋಶೆ ಮಾಡಿದೆಲ್ಲ ಆಮೇಲೆ ಅದೇ ಹೋಲಲ್ಲಿ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡಬೇಕು. ನಾವು ಫಸ್ಟ್ ಆರ್ಚ್ ಹಾಕ್ಕೊಂಡಿದ್ದೆಲ್ಲ ಅಲ್ಲೇ ಡಬಲ್ ಕ್ರೋಶೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಆ ಫಸ್ಟ್ ಆರ್ಚ್ ಡಬಲ್ ಕ್ರೋಶೆ ಮಾಡಿದೆಲ್ಲ ಆ ಹೋಲಿಗೆ ಹೋಗಿ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇದೇ ರೀತಿ ಡಿಸೈನ್ ಕಂಪ್ಲೀಟ್ ಮಾಡಬೇಕು ಫುಲ್ ಆರ್ಚು ನೋಡಿ. ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಐ ಚೈನ್ ಹಾಕೋತೀನಿ. ಐ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ ಇಲ್ಲಿಂದ ಒಂದು ಮಣಿ ಹಾಕೋತೀನಿ. ಈ ಥರ ಬರುತ್ತೆ ಆರ್ಚು. ಒಂದು ಮಣಿ ಹಾಕೋತೀನಿ. ಮಣಿ ಹಾಕ್ಕೊಂಡು ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಇವಾಗ ನೋಡಿ ಮಣಿ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಇವಾಗ ಅಲ್ಲಿ ಒಂದು ಹೋಲ್ ಬಿಡ್ತೀನಿ ಸೆಂಟ್ರ್, ಪಕ್ಕದ ಒಂದು ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ ಪಕ್ಕದ ಹೋಲಲ್ಲಿ ಒಂದು ಡಬಲ್ ಕ್ರೋಶೆ, ಇವಾಗ ಬಿಡ್ಸ್ ಲಾಕ್ ಮಾಡಿದೆಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ ನೋಡಿ. ಬಿಡಿಸ್ ಲಾಕ್ ಮಾಡಿದ್ದೆ ನೋಡಿ ಅಲ್ಲೇ ಡಬಲ್ ಕ್ರೋಶೆ ಮಾಡಬೇಕು.
ಇವಾಗ ಒಂದು ಮಣಿ ಹಾಕೋತೀನಿ ದಾರ ಮೇಲೆ ಮಾಡಿ. ಮಣಿ ಹಾಕ್ಕೊಂಡು ಇವಾಗ ಒಂದು ಡಬಲ್ ಕ್ರೋಶೆ ಸುಜ್ಜಿ ಮೇಲೆ ಒಂದು ಸಲ ದಾರ ತಗೋತೀನಿ ನೋಡಿ. 1 2 3ನೇದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ ಒಂದು ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು. ನೋಡಿ ನಾ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ಒಂದು ಮಣಿ ಹಾಕೋತಾ ಇದ್ದೀನಿ. ಮಣಿ ಹಾಕೊಂಡು ಒಂದು ಸಲ ದಾರ ಸುತ್ಕೋತೀನಿ. ಆ ಡಬಲ್ ಕ್ರೋಶೆ ಹೇಗೆ ಮಾಡಿದ್ದೆಲ್ಲ ಹೀಗೆ ಮಾಡೋದು. 2 1 2 1 ಒಂದು ಸಲ ದಾರ ತಗೊಂಡು 2 1 2 1. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ 5 ಚೈನ್ ಹಾಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಆಗೈತಿ. ಈ ರೀತಿ ಕಾಣಿಸ್ತೈತೆ ಆರ್ಚು. 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋತೀನಿ. ನಾನು ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾನೆ ನೋಡಿ. ನೋಡಿ ಈ ರೀತಿ ಬರುತ್ತೆ ಆರ್ಚ್. ಗ್ರ್ಯಾಂಡ್ ಲುಕ್ ಕೊಡುತ್ತೆ. ರೇಷ್ಮೆ ಸೀರೆಗೆ ಹಾಕೋಬೋದು. ನೀವು ಬೇಕಂದರೆ ಬಾಲ್ ಚೈನ ಸ್ಟೋನ್ ಚೈನ ಎಲ್ಲ ಆಡಿಸ್ಕೊಳ್ಳಿ. ಇದು ನೋಡಿ ನಾನು ಕುಚ್ಚೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಕುಚ್ಚ ಮೇಲೆ ಒಂದೊಂದು ಕುಂದನ್ ಆಡಿಸಿದ್ದೀನಿ. ಒಂದು ಬಾಲ್ ಚೈನ್ ಆಡಿಸಿದ್ದೀನಿ. ಇನ್ನು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ. ಈ ರೀತಿ ಬರುತ್ತೆ ಡಿಸೈನು. ಗ್ರ್ಯಾಂಡ್ ಐತಿ ಡಿಸೈನು. ನಾ ಕುಚ್ಚು ಕಟ್ಟಾಕ 60 ದಾರ ತೊಗೊಂಡಿನಿ. ಡಬಲ್ ಮಾಡಿದ್ರೆ 120 ಆಗುತ್ತೆ. ಈ ರೀತಿ ಕಟ್ಟಿದ್ದೀನಿ. ನಿಮ್ಗೆ ಬೇಕಂದರೆ ಜಾಸ್ತಿ ತೊಗೋಬೋದು, ಬೇಕಾದ್ರೆ ಕಮ್ಮಿ ತೊಗೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.